ನಮಸ್ಕಾರ ರೀ ಎಲ್ಲರಿಗೂ. ನಾನು ಸಾರಿಕಾ, ಎಸ್ ಜಿ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನೋಡಿ, ಅವರೆಲ್ಲ ಬೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಮಾಡಿ ಹಾಕೋ ಪ್ರತಿ ರೆಸಿಪಿ ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬರುತ್ತೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬದನೆಕಾಯಿ ಎಣ್ಗಾಯಿಯನ್ನು ಮಾಡ್ತಾ ಇದ್ದೇನೆ. ಬದನೆಕಾಯಿ ಎಣ್ಗಾಯಿನ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿರಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇದು ರೆಸಿಪಿ ತುಂಬ ಚೆನ್ನಾಗಿ ಬಂದಿತ್ತು ರೀ ನೋಡಿರಿ. ನಾನು 6 ಬದ್ನಿಕಾಯಿನ ತೊಗೊಂಡೀನಿ ನೋಡಿರಿ. ಸ್ವಲ್ಪ ಕೊಬ್ಬರಿನೂ ತೊಗೊಂಡೇನಿ ರೀ, ಅದಕ್ಕೆ ಸ್ವಲ್ಪ ಶೇಂಗಾ ತೊಗೊಂಡೇನಿ ನೋಡಿರಿ. ನಂತರ ಕರಿಬೇವು ತೊಗೊಂಡೇನಿ ರೀ, ಬೆಳ್ಳುಳ್ಳಿ 1 ಗಡ್ಡೆ ತೊಗೊಂಡೇನಿ ರೀ, ಜೀರಿಗೆ, ಎಳ್ಳು, ಕೊತ್ತಂಬರಿ, ಲವಂಗ, ದಾಲ್ಚಿನ್ನಿ, ಕೊಬ್ಬರಿ ಇಷ್ಟು ತೊಗೊಂಡೇನಿ ರೀ. ಈಗ ನಾನು ಶೇಂಗಾ ಎಲ್ಲ ಹುರ್ಕೊಂಡು ಸಪ್ಪೆ ಅರ್ಧಂಬರ್ಧ ತಕ್ಕೊಂಡೇನಿ ನೋಡಿರಿ, ಪೂರ್ತಿ ತಕ್ಕೊಂಡಿಲ್ಲ ರೀ. ಇವಾಗ ನಾನು ಮಿಕ್ಸರ್ ಜಾರಿಗೆ ಹಾಕತ್ತೇನೆ ರೀ. ಅದ್ರ ಜೊತೆಗೆ ಇವೆಲ್ಲ ಏನು ನಾನು ತೋರ್ಸತ್ತೀನಿ ನೋಡಿರಿ, ಇವೆಲ್ಲನೂ ಹಾಕತ್ತೇನೆ ನೋಡಿರಿ. ಮಿಕ್ಸರ್ ಮಾಡ್ಕೋಬೇಕು ರೀ, ಎಲ್ಲನೂ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡೇನಿ ರೀ ನೋಡಿರಿ. ಮಿಕ್ಸರ್ ಮಾಡ್ಕೊಂಡೇನಿ ನೋಡಿರಿ, ಈ ಥರ ಅರ್ಧಂಬರ್ಧ ಮಿಕ್ಸರ್ ಮಾಡ್ಕೊಂಡೇನಿ ರೀ. ಸಣ್ಣ ಬೆಲ್ಲ ಮಟ್ಟೆ ಬೆಲ್ಲ ಈ ಥರ ನಾನು ಬದ್ನಿಕಾಯಿ ನೀರಿನಲ್ಲಿ ತೊಳೆದಿಟ್ರಿ ಹಿಂಗೆ ಹೆಚ್ಕೊಂಡೇನಿ ನೋಡಿರಿ. ಒಂದು ಬದ್ನಿಕಾಯ್ದಾಗ ಹಿಂಗೆ 4 ಮಾಡೋದು ನೋಡಿರಿ. ಈ ಥರ ಮಾಡ್ಕೊಂಡು ಎಲ್ಲ ಬದ್ನಿಕಾಯಿ ಅದೇ ಥರ ನೀವು ಮಾಡ್ಕೋಬೇಕ್ರಿ. ನಂತರ ಈಗ ನಾನು ಅದರಲ್ಲಿ ಮಸಾಲೆ ಹೆಂಗೆ ತುಂಬೋದಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿರಿ ನೋಡಿರಿ. ಈಗ ಹೇಗೆ ಮಸಾಲೆ ತುಂಬೋದು ಅಂತ ನಾನು ವಿಡಿಯೋ ಈಗ ನಿಮ್ಗೆ ತೋರಿಸ್ತೀನಿ ನೋಡಿರಿ. ಈಗ ಒಂದು ಕಡಾಯಿ ಇಟ್ಕೋರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಕಡಾಯಿ ಕಾದ್ಮೇಲೆ ರೀ ಜರ ಎಣ್ಣೆ ಸ್ವಲ್ಪ ಅಂದ್ರೆ ಭೀ ಜರ ಮೀಡಿಯಮ್ ಹಾಕೋರಿ, ಭಾಳ ಕಮ್ಮಿ ಭೀ ಹಾಕೋಬೇಡ್ರಿ. ಯಾಕಂದ್ರೆ ಬದ್ನಿಕಾಯಿನಾಗ ಕಲರ್ ಬರೋದಿಲ್ಲ ರೀ. ಕಡಿಮೆ ಹಾಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೋಡಿರಿ, ಬದ್ನಿಕಾಯಿ ಕಲರ್ ಬರ್ತೈತೆ ರೀ. ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡ್ರಿ. ಎಣ್ಣೆ ಕಾದ ನಂತರ ರೀ ಸ್ವಲ್ಪ ಸಾಸಿವೆ ಹಾಕೋರಿ. ಸಾಸಿವೆ ಚಟ್ ಅನ್ಬೇಕು ನೋಡಿರಿ. ನಂತರ ಸ್ವಲ್ಪ ಜೀರಿಗೆ ಹಾಕೋರಿ. ಜೀರಿಗೆ ಸಾಸಿವೆ ಎರಡು ಚಟ ಅಂದಮೇಲೆ ರೀ ಇದಕ್ಕೆ ಜರ ರೀ ಹಿಂಗೆ ಹಾಕೋತೀನಿ ನೋಡಿರಿ. ಸ್ವಲ್ಪ ಪುಡಿ ಹಿಂಗಿದ್ರೆ ಪುಡಿ ಹಿಂಗೆ ಹಾಕೋರಿ, ಸ್ಮೆಲ್ ಜರ ಚೆನ್ನಾಗಿ ಬರ್ತೈತೆ ರೀ. ಸ್ವಲ್ಪ ಕರಿಬೇವು ಹಾಕತ್ತಾನೆ ನೋಡಿರಿ, ಭಾಳ ಭೀ ಹಾಕೋಬೇಡ್ರಿ. ಯಾಕಂದ್ರೆ ನೀವು ಶೇಂಗಾದಾಗ ಜರ ಹಾಕೊಂಡಿರ್ತೀರಲ್ಲ, ಮಿಕ್ಸರ್ ಮಾಡ್ಕೊಂಡಿರ್ತೀರಿ, ಭಾಳ ಹಾಕೊಂಡ್ರೆ ಕಾಯಿ ಆಗ್ತೈತೆ ನೋಡಿರಿ. ಜರ ಹಾಕೋರಿ. ಇವಾಗ ನಾನು ಮಾಡಿಟ್ಟಿದ್ದು ಶೇಂಗಾ ಮಸಾಲೆದು ಏನಿತ್ತು ನೋಡಿ ಅದೆಲ್ಲ ಹಾಕತ್ತಾನೆ ನೋಡಿರಿ. ಹಾಕೊಂಡ ಇದಕ್ಕೆ ರೀ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾನೆ ರೀ. ಭಾಳ ಅರಿಶಿನ ಪುಡಿ ಭೀ ಹಾಕೋಬೇಡ್ರಿ. ಮತ್ತು ಭಾಳ ಅರಿಶಿನ ಪುಡಿ ಹಾಕೊಂಡ್ರೆ ರೀ ಕಲರ್ ಕೆಂಪು ಬರಂಗಿಲ್ಲ ರೀ, ಸ್ವಲ್ಪ ಹಳದಿ ಕಲರ್ ಬರ್ತೈತೆ ರೀ. ಈಗ ಉಪ್ಪು ಹಾಕತ್ತೇನೆ ರೀ, ಖಾರ ಹಾಕತ್ತೇನೆ ರೀ. ಉಪ್ಪು ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕೋರಿ. ಸ್ವಲ್ಪ ಖಾರ ನೋಡಿರಿ, ಅದು ನಿಮ್ಗೆ ಭಾಳ ಖಾರ ಬೇಕಂದ್ರೆ ಜರ ಜಾಸ್ತಿ ಹಾಕೋರಿ, ಸ್ವಲ್ಪ ಮೀಡಿಯಮ್ ಕಮ್ಮಿ ಬೇಕನ್ನೋರು ಕಮ್ಮಿ ಹಾಕೋರಿ. ನಾನು ಅದಕ್ಕೆ ಒಂದಿಷ್ಟು ಬೆಲ್ಲ ಹಾಕೊಂಡೇನಿ ರೀ. ನಮಗೆ ಇನ್ನೂ ಸ್ವಲ್ಪ ಬೆಲ್ಲ ಹೆಚ್ಚು ಬೇಕನ್ನೋರು ಇನ್ನೊಂದು ಜರ ಇಷ್ಟನ್ನು ಹಾಕೊಂಡೇನಿ ನೋಡಿರಿ. ಇದಕ್ಕಿಂತ ಹೆಚ್ಚು ಜರ ಬೆಲ್ಲ ಹಾಕೋರಿ, ಇನ್ನೂ ಅದು ಚೆನ್ನಾಗಿರ್ತೈತೆ ರೀ. ಅವ್ರು ಸ್ವೀಟ್ ಹೋಗೋದಿಲ್ಲ ಅವ್ರಿಗೆ ಸ್ವಲ್ಪ, ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ರೀ ನೋಡಿರಿ. ಈಗ ಈ ಥರ ಕೈ ಆಡಿಸ್ಬೇಕು ರೀ ನೋಡಿರಿ. ಈ ಥರ ಸ್ವಲ್ಪ ಕಸ್ತೂರಿ ಮೆಥಿ ಹಾಕತ್ತೇನೆ ರೀ, ಭಾಳ ಹಾಕತ್ತಿಲ್ಲ ರೀ, 1 ಚಮಚೆ ಅಷ್ಟೇ ನಾನು ಕಸ್ತೂರಿ ಮೆಥಿ ಹಾಕತ್ತೇನೆ ರೀ ನೋಡಿರಿ. ವಾವ್ ಎಷ್ಟು ಕಲರ್ ಚೆನ್ನಾಗಿ ಬಂದೈತೆ ನೋಡಿರಿ. ವಾವ್ ಸೂಪರ್ ಬಂದೈತೆ ನೋಡಿರಿ. ಎಷ್ಟು ಯಾವ ಥರ ಬಂದೈತೆ ರೀ. ನೀವು ಎಣ್ಣೆ ಕಮ್ಮಿ ಹಾಕ್ರಿ ಈ ಥರ ಕಲರ್ ಬರೋದಿಲ್ಲ ರೀ. ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ರೀ ಬದ್ನಿಕಾಯಿ ಎಣ್ಗಾಯಿಗೆ ನೋಡಿರಿ. ಸಿಂಪಲ್ ರೀ ಇದು, ಭಾಳ ಮಸಾಲೆ ಇಲ್ಲ ರೀ, ಇದಕ್ಕೆ ಸಿಂಪಲ್ ಮಾಡತ್ತೇನೆ ರೀ. ಈಗೆಲ್ಲ ನೀವು ಒಗ್ಗರಣೆಲ್ಲ ಮಾಡಿ ಇಟ್ಕೊಂಡಿರಿ, ಅದು ಆರಿದ ಮೇಲೆ ರೀ ನಾವು ಈ ಥರ ಬದ್ನಿಕಾಯಿ ಹಚ್ಕೊಂಡೇನಿ ನೋಡಿರಿ. ಇದ್ರೊಳಗೆಲ್ಲ ತುಂಬೋಬೇಕು ರೀ. ಬಿಸಿ ಇರ್ತದೆ, ತುಂಬಬೇಡ್ರಿ, ಕೈ ಸುಡ್ತೈತ್ರಿ. ಅದಕ್ಕೆ ಇದೆಲ್ಲ ಮಸಾಲೆ ಎಲ್ಲ ಆರ್ಬೇಕು ನೋಡಿರಿ. ಪೂರ್ತಿ ತಣ್ಣಗಾಗಿ ಆರಿದ ಮೇಲೆ ರೀ ನೀವು ಬದ್ನಿಕಾಯ್ದಾಗ ನಾನು ತುಂಬ್ಕೊಂಡೇನು ನೋಡಿರಿ, ತೋರಿಸ್ತೇನೆ ನೋಡಿರಿ. ನಾನು ನಿಮ್ಗೆ ನೋಡಿರಿ ಈ ಥರ ಒಳಗೆ ತುಂಬ್ಕೋಬೇಕ್ರಿ. ಇದು ಉಳಿದಿದ್ದ ನಾವೇ ಸೈಡ್ ತೆಗೆದು ಇಟ್ಕೊಂಡು ನೋಡಿರಿ. ಬದ್ನಿಕಾಯಿ ಎಣ್ಗಾಯಿಗೆ ನಾನು ಈರುಳ್ಳಿ ಏನು ಹಾಕಿಲ್ಲ ರೀ, ಒಬ್ಬರು ಈರುಳ್ಳಿ ಎಲ್ಲ ಹಾಕ್ತಾರೆ ರೀ ನೋಡಿರಿ. ನಾನು ಈರುಳ್ಳಿ ಏನು ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿದ್ದೇನೆ ರೀ ನೋಡಿ. ಎಷ್ಟು ಚಂದ ಬಂದೈತೆ ರೀ. ಈಗ ಒಂದು ಕಡಾಯಿ ನಾನು ಕಾಯ್ಲಿಕ್ಕೆ ಇರ್ತೇನೆ ರೀ, ಅದು ಮೊದಲೇ ಯೂಸ್ ಮಾಡಿದ್ದು ನೋಡಿ, ಅದ ಪಾತ್ರೆ ಐತ್ರಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟೇನೆ ರೀ, ಅದು ತುಂಬ್ಕೊಂಡಿದ್ದು ಬದ್ನಿಕಾಯಿ ಎಲ್ಲ ನೋಡಿರಿ ಹಿಂಗೆ ಹಾಕತ್ತೇನೆ ರೀ. ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋದು ನೋಡಿರಿ. ಸ್ವಲ್ಪ ಫ್ರೈ ಆಗ್ಬೇಕು ರೀ, ಭಾಳ ಬೇಡ್ರಿ. ಒಂದು ಸ್ವಲ್ಪ ನಾವು ಅಳಗಡ್ಸ್ಕೊತಿರ್ಬೇಕು ರೀ, ಯಾಕಂದ್ರೆ ಹೊತ್ತೈತೆ ರೀ, ಶೇಂಗಾ ಹಾಕಿರ್ತೀವಿ ರೀ ನೋಡಿರಿ. ಈ ಥರ ಹುರ್ಕೋಬೇಕು ರೀ. ಈಗ ನಾನು ಮಾಡಿಟ್ಟಿನಿ ನೋಡಿರಿ, ಅದೆಲ್ಲ ಮಸಾಲೆ ಏನೈತೆ ನೋಡಿರಿ, ಅದೆಲ್ಲ ನಾನೀಗ ಇದ್ರಾಗ ಹಾಕ್ತೇನೆ ನೋಡಿರಿ. ಈ ಥರ ಎಲ್ಲ ಹಾಕ್ತಾನೆ ರೀ. ಎಷ್ಟು ಪುಡಿ ಓದಿರ್ತೈತೆ ನೋಡಿರಿ, ಅದೆಲ್ಲ ಪುಡಿ ನಾನೀಗ ಇದ್ರಾಗ ಹಾಕತ್ತೇನೆ ನೋಡಿರಿ. ಕಲರ್ ಎಷ್ಟು ಚಂದ ಕಾಣತೈತೆ ರೀ ನೋಡಿರಿ, ಚೆನ್ನಾಗಿ ಕಾಣತ್ತೆ ರೀ. ಈಗ ನಾವು ಸ್ವಲ್ಪ ಜರ ರೀ ಬಿಸಿ ಆಗ್ಬೇಕು ರೀ. ಇದಕ್ಕೆ ನಾನು ಈಗ ಏನು ಮಾಡ್ತೇನೆ ರೀ, ಸ್ವಲ್ಪ ಡೈರೆಕ್ಟ್ ನೀರು ಹಾಕಂಗಿಲ್ಲ, ಈಗ ಹಾಲು ಹಾಕ್ತೇನೆ ರೀ ನೋಡಿರಿ. ಹಾಲು ಹಾಕೋಣ ಯಾಕೆ ಹಾಕತ್ತಂದ್ರೆ ರೀ, ಹಾಲು ಹಾಕೋಣ ಟೇಸ್ಟ್ ಭೀ ಚೆನ್ನಾಗಿ ಬರ್ತೈತೆ ರೀ, ಕಲರ್ ಭೀ ಭಾರಿ ಬರ್ತೈತೆ. ನೀವು ಲಾಸ್ಟಿಗೆ ನೋಡಿಕರಲ್ಲ ಕಲರ್ ಎಷ್ಟು ಚಂದ ಬರ್ತೈತೆ ರೀ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ಹಾಲು ಹಾಕೋಣ ರೀ, ಸ್ವಲ್ಪ ಹಾಲು ಕುದ್ರಿ ಎಣ್ಣೆ ಬಿಡ್ತೈತೆ ರೀ, ಅದಕ್ಕೆ ರೀ ಹಾಲು ಹಾಕೋದೇನು ರೀ ನೋಡಿರಿ. ನೀವು ಆಮೇಲೆ ಬರೀ ಹಾಲು ಹಾಕೋದಿಲ್ಲ ರೀ, ಈಗ ಸ್ವಲ್ಪ ಮತ್ತು ನೀರು ಹಾಕ್ತೇನೆ ರೀ. ಫಸ್ಟ್ ಹಾಲು ಹಾಕಿಂದ ಈಗ ಸ್ವಲ್ಪ ನೀರು ಹಾಕ್ತೇನೆ ರೀ. ನೀವು ಉಪ್ಪು ಖಾರ ಎಲ್ಲ ಬೆಲ್ಲ ಮತ್ತು ಬೇಕಾದ್ರೆ ನೋಡಿರಿ ನೀರು ಹಾಕೊಂಡ್ಮೇಲೆ ರೀ ಸ್ವಲ್ಪ ನಿಮ್ಗೆ ರುಚಿ ಕಮ್ಮಿ ಆಗಿತ್ತು ಅಂದ್ರೆ ನೀವು ಮತ್ತು ಬೇಕಾದ್ರೆ ಉಪ್ಪು ಭೀ ಹಾಕೋರಿ, ಖಾರ ಭೀ ಹಾಕೋರಿ, ಬೆಲ್ಲ ಭೀ ಹಾಕೋರಿ. ನಾನೀಗ ಯಾವುದೇ ಭಾಳ ಗರಂ ಮಸಾಲ ಯಾವ ಮಸಾಲ ಭೀ ಹಾಕಿಲ್ಲ ರೀ. ಸ್ವಲ್ಪ ಒಂದು ಲವಂಗ, ಒಂದು ದಾಲ್ಚಿನ್ನಿ ತೋರಿಸಿನಲ್ಲ ಅಷ್ಟು ಮಸಾಲೆದಾಗ ನಾನು ಬದ್ನಿಕಾಯಿ ಎಣ್ಗಾಯಿ ಮಾಡತ್ತೇನೆ. ಭಾಳ ಟೇಸ್ಟ್ ಆಗ್ತೈತೆ ರೀ, ಸಖತ್ ಆಗ್ತೈತೆ ರೀ. ಕಲರ್ ಅಂದ್ರೆ ಇಷ್ಟು ಏಕ್ದಮ್ ಫಸ್ಟ್ ಕ್ಲಾಸ್ ಬರ್ತೈತ್ರಲ್ಲ, ಅಷ್ಟು ಭಾರಿ ಬರ್ತೈತೆ ನೋಡಿರಿ. ಹೋಟೆಲ್ದಾಗೆಲ್ಲ ಬದ್ನಿಕಾಯಿ ಎಣ್ಗಾಯಿ ಕೊಡ್ತಾರೆ ರೀ,
ಆದರೆ ಮನೆಯಲ್ಲಿ ಮಾಡಿರೋ ಥರ ಟೇಸ್ಟ್ ಆಗೋದಿಲ್ಲ ರೀ. ನಾನು ಧನಿಯಾ ಪೌಡ್ರ್ ಹಾಕಿಲ್ಲ ರೀ, ನಾನು ಡೈರೆಕ್ಟಾಗಿ ಕೊತ್ತಂಬರಿ ಕಾಳನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿದ್ದೇನೆ ರೀ. ನೀವು ಬೇಕಾದರೆ ಪೌಡ್ರ್ ಭೀ ಹಾಕೋಬೋದು ರೀ. ಇದಕ್ಕೆ ಧನಿಯಾ ಕಾಳು ಹಾಕದೇ ಇರೋರು ಪೌಡ್ರ್ ಇದ್ದರೆ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು ರೀ. ಪೌಡ್ರ್ ನಾನು ಕಾಳು ಹಾಕಿದ್ದೇನೆ ರೀ, ಪೌಡ್ರ್ ಹಾಕಿಲ್ಲ. ನಾನು ಈಗ ಒಂದು ಪ್ಲೇಟ್ ಮುಚ್ಚಿಡ್ತೇನೆ ರೀ. ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ರೀ ಇಟ್ಟಿರ್ತೇನೆ ರೀ. ನೋಡಿರಿ ಆ ಥರ ಈಗ ನೋಡಿರಿ ಎಷ್ಟು ಚಂದ ಕಲರ್ ಬಂದೈತೆ ರೀ. ಯಾವ ಥರ ಕಲರ್ ಬಿಟ್ಟೈತೆ ಅನ್ನೋದು ನೋಡಿರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ರೀ. ಯಾವಾಗ ನೋಡಿರಿ ಈ ಥರ ಕಲರ್ ಬರ್ತೈತೆ ನೋಡಿರಿ ಎಷ್ಟು ಚಂದ ಬಂದೈತೆ ರೀ. ನನಗಂತೂ ಈ ಕಲರ್ ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ತಿನ್ಬೇಕಂತ ಅನ್ಸಕತ್ತೈತೆ ನೋಡಿರಿ. ಅಷ್ಟು ಚಂದ ಬಂದೈತೆ ರೀ ಕಲರ. ಇದನ್ನು ರೊಟ್ಟಿ ಜೊತೆ ತಿಂದ್ರೆ ಅಂತೂ ವಾವ್ ಸಖತ್ತಾಗಿರ್ತೈತೆ ರೀ ಟೇಸ್ಟ್. ನಾನು ಹಾಲು ಹಾಕಿದ್ದು ನೋಡಿ ಇದೇ ಕಾರಣಕ್ಕೆ ರೀ. ಹಾಲು ಹಾಕಿದ್ರೆ ಅಷ್ಟೇ ರೀ ಈ ಥರ ಚಂದ ಕಲರ್ ಬರ್ತೈತೆ ರೀ. ಬರೀ ಎಣ್ಣೆ ಅಷ್ಟು ಜಾಸ್ತಿ ಹಾಕಿದ್ರೆ ಅಲ್ರಿ, ಹಾಲು ಭೀ ಹಾಕ್ಬೇಕು ರೀ. ಹಾಲು ಹಾಕಿದ್ರೆ ಬದ್ನಿಕಾಯಿ ಟೇಸ್ಟ್ ಬೇರೆ ಇರ್ತೈತೆ ರೀ. ನೋಡಿರಿ ಎಷ್ಟು ಚಂದ ಕಲರ್ ಬಿಟ್ಟೈತೆ ರೀ. ಬದ್ನಿಕಾಯಿ ಎಣ್ಗಾಯಿ ಮಾಡಕ್ಕೆ ರೀ ಬದ್ನಿಕಾಯಿ ಸಣ್ಣ ತರಬೇಕು ರೀ. ಭಾಳ ಮೊಟ್ಟೆ ಬದ್ನಿಕಾಯಲ್ಲಿ ಎಣ್ಗಾಯಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ರೀ. ನೋಡಿರಿ ನಾನೀಗ ಮ್ಯಾಗ ಡೆಕೋರೇಷನ್ಕಂತ ಕೊತ್ತಂಬರಿ ಹಾಕತ್ತೇನೆ ರೀ. ಈ ಕೊತ್ತಂಬರಿನ ನಾನು ಒಗ್ಗರಣೆಗೆ ಹಾಕಿಲ್ಲ ರೀ, ಮ್ಯಾಲೆ ಹಾಕತ್ತೇನೆ ರೀ. ಒಗ್ಗರಣೆಲಿ ಹಾಕಿದ್ರೆ ಎಲ್ಲ ಬೆಂದು ಸೀದ ಹೋಗ್ತೈತೆ ರೀ, ವಾಸನೆ ಬರೋದಿಲ್ಲ ರೀ. ಸೊ ಮ್ಯಾಲೆ ಹಾಕಿದ್ರೆ ರೀ ಕೊತ್ತಂಬರಿ ವಾಸನೆ ತುಂಬ ಚೆನ್ನಾಗಿ ಬರ್ತೈತೆ ರೀ. ಫ್ಲೇವರ್ ಕೂಡ ಚೆನ್ನಾಗಿರ್ತೈತೆ ರೀ. ಈ ಥರ ಸಣ್ಣ ಬದ್ನಿಕಾಯಿ ಅಂತ ತೊಗೊಂಡ್ರಿ ಎಣ್ಗಾಯಿ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತೆ ರೀ. ಈ ಥರ ಬಿಳಿ ಬದ್ನಿಕಾಯಿ ತೊಗೊಂಡು ಬದ್ನಿಕಾಯಿ ಎಣ್ಗಾಯಿ ಮಾಡ್ಬೇಕು ರೀ. ಕಲರ್ ಮಾತ್ರ ಏಕ್ದಮ್ ಫಸ್ಟ್ ಕ್ಲಾಸ್ ಬಂದೈತೆ ರೀ. ಇದನ್ನ ರೊಟ್ಟಿ ಜೊತೆ ತಿನ್ನಕ್ಕೆ ಭಾಳ ಸಖತ್ತಾಗಿರ್ತೈತೆ ರೀ. ನೀವು ಟ್ರೈ ಮಾಡಿ ನೋಡಿರಿ. ಮತ್ತು ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ ಅಪ್ಲೋಡ್ ಮಾಡ್ತೀನಿ ರೀ. ನೀವು ವಿಡಿಯೋನ ನೋಡ್ಕೊತೀರಿ. ಯಾರಿಗೆಲ್ಲ ಈ ಎಣ್ಗಾಯಿ ಬದ್ನಿಕಾಯಿ ಇಷ್ಟ ಆಯ್ತು ನೋಡಿರಿ ಅವರೆಲ್ಲ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತಿರೋ ಅಷ್ಟು ನನ್ನ ರೆಸಿಪಿನ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ರೀ. ನೋಡಿರಿ ಮಾಡಿರಿ ಹೆಂಗೆ ಬಂದೆ ಅಂತ ಹೇಳ್ರಿ. ಧನ್ಯವಾದಗಳು ರೀ.